ಬಂಡಾಯ ಸರ್ ಭುಗಿಲೆದ್ದು ಬಿಟ್ಟಿದೆ. ಈಗ ಡಿ ಕೆ ಅವ್ರು ಬಹುಶಃ ಇದನ್ನು ಆಂಟಿಸಿಪೇಟ್ ಮಾಡಿದರು ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಬಿ ಜೆ ಪಿಯ ಶಾಸಕರ ಜೊತೆ ಒಂದು ಏನು ಮುಲಾಖಾತ್ನ ಸದಾ ಮಾಡ್ಕೋತಾರೆ ಬರ್ತಾಯಿದ್ರು. ಜೆ ಡಿ ಎಸ್ನ ಲೀಡರ್ಗಳನ್ನ ಕೂಡ ಏನೋ ಪ್ರತಿ ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್ ಕರೆದು ಮಾತಾಡ್ತಾ ಇದ್ರು. ಒಂದು ಆಲ್ಮೋಸ್ಟ್ 20ಕ್ಕೂ ಹೆಚ್ಚು ಎಮ್ ಎಲ್ ಎಗಳು ಸಮರ ಸಾರಿದ್ದಾರೆ. ಒಂದು ವಿಶೇಷ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಸರ್, ಇದಕ್ಕಿಂತ ಹೆಚ್ಚು ಅತೃಪ್ತರು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇದ್ದರು. ಸಿದ್ದರಾಮಯ್ಯನವ್ರ ಸಂಪುಟ ರಚನೆ ಆದಾಗ ಇದಕ್ಕಿಂತ ಹೆಚ್ಚು ಸೀನಿಯರ್ಗಳು ಇದ್ದರು, ಅತೃಪ್ತರು ಜಾಸ್ತಿ ಇದ್ದರು. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ 30 ಜನ ಮಂತ್ರಿಗಿರಿನ ಅನುಭವಿಸಿರೋರು ಇದ್ದಾರೆ. ಹಾಗಾಗಿ ಆ 30 ಜನ ಸುಮ್ಮನೆ ಇರ್ತಾರೆ. ಹಿಂದೆ ಹಂಗಿರಲಿಲ್ಲ. ಸಿದ್ದರಾಮಯ್ಯನ ಸಂಪುಟದಲ್ಲಿ ಎಲ್ಲರೂ ಅತೃಪ್ತರಿದ್ದರು. ಆದರೆ ಒಬ್ಬರೂ ಕೂಡ ಬಹಿರಂಗವಾಗಿ ಬಂದು ಈ ಥರ ಮಾತಾಡುವ ದಾಷ್ಟ್ಯವನ್ನು ಧೈರ್ಯವನ್ನು ಯಾರೂ ತೋರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಪಕ್ಷಾಧ್ಯಕ್ಷರಾಗಿದ್ದವರು, ಹಲವು ವರ್ಷಗಳಿಂದ ಪಕ್ಷದ ಅಧ್ಯಕ್ಷರಾದಿನ ಏನೋ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಅವರು ಟಫ್ ಲೀಡ್ರು, ಡೋಂಟ್ ಕೇರ್ ಅನ್ನೋ ಕ್ಯಾರೆಕ್ಟ್ರು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಇವ್ರಿಗೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಇವತ್ತು ಬಹಿರಂಗವಾಗಿ ನೀವು ಜ್ಞಾಪಿಸ್ಕೊಳ್ಳಿ ಸರ್, ಸಿದ್ದರಾಮಯ್ಯನವ್ರು ಯಾವತ್ತಾರು 2 ಲಿಸ್ಟ್ ಇಟ್ಕೊಂಡು 3 ಜನ ಕರ್ಕೊಂಡು ಹೈಕಮಾಂಡ್ ಹತ್ರ ಹೋಗಿದ್ದು ನೆನಪಿದೆಯಾ? ಇಲ್ಲ. ಡಿ ಕೆ ಅವರು ಒಂದು ಹಂತದಲ್ಲಿ ಸ್ಟಾರ್ಟಿಂಗ್ 1 ತಿಂಗಳು ಏನೋ ಸಂಪುಟ ವಿಸ್ತರಣೆ ಆಗೋವರೆಗೆ, 2ನೇ ವಿಸ್ತರಣೆ ಆಗೋವರೆಗೆ ಒಂದಷ್ಟು ಏನೋ ಧೈರ್ಯವನ್ನು, ಒಂದಷ್ಟು ಏನೋ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ರು. ಈಗ ಮುಖ್ಯಮಂತ್ರಿಗಳಲ್ಲಿ ಆ ಕಾನ್ಫಿಡೆನ್ಸೇ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಸೇರಿಸಿ ಕಾರ್ನರ್ ಮಾಡಿಬಿಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನ ಕಾರ್ನರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಹಿರಂಗವಾಗಿ ಬಂದು ಏನೋ ಬೇಡಿಕೆ ಇಡೋಕ್ಕೆ ಶುರು ಮಾಡಿದ್ದಾರೆ, ರಾಜೀನಾಮೆ ಪತ್ರಗಳನ್ನ ರವಾನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಕೂಡ ಪರೋಕ್ಷವಾಗಿ ಹೈಕಮಾಂಡ್ಗೆ ಸೆಡ್ ಹೊಡಿತಾ ಇದ್ದಾರೆ ಕಾಂಗ್ರೆಸ್ನ ಲೀಡರ್ಗಳು. ಈ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ಏನೋ ಸಿದ್ದರಾಮಯ್ಯನವರು ಇದ್ದಾಗ ಹಿಂಗೆ ಆಗ್ತಿರ್ಲಿಲ್ವಲ್ಲ, ಇವ್ರಿಗೆ ಅಷ್ಟೊಂದು ಕಂಟ್ರೋಲ್ ಇಲ್ವಾ, ಅಥವಾ ಕೆಪಾಸಿಟಿ ಇಲ್ವಾ, ಅಥವಾ ಈ ಥರ ಪ್ರಶ್ನೆಗಳು ಎದ್ದಿರಲಿಕ್ಕೂ ಸಾಕು. ಒಂದು ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವ್ರ ಟೀಮು ಇವ್ರನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದೆಯಾ, ಮುಂದಿನ 1.5 ವರ್ಷ ಇವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು ಅನ್ನುವ ಹುಕಿಯಲ್ಲಿ ಈ ಥರ ಬೇಕು ಅಂತ ಮಾಡಿಸ್ತಾ ಇದ್ದಾರಾ, ಕಾಂಗ್ರೆಸ್ ಕಚೇರಿಗೆ ನುಗ್ಗಿ ಈ ಥರ. ಆಮೇಲೆ ವರಿಷ್ಠರು ಈಗ ಯಾರು ಮಾತಾಡ್ಬೇಕು, ರಾಹುಲ್ ಗಾಂಧಿಯವ್ರು ಮಾತಾಡ್ಬೇಕು, ಸೋನಿಯಾ ಗಾಂಧಿಯವ್ರು ಮಾತಾಡೋಕ್ಕಾಗಲ್ಲ, ಪ್ರಿಯಾಂಕಾ ವಾದ್ರಾ ಅವ್ರು ಮಾತಾಡೋಕ್ಕಾಗಲ್ಲ. ಅವರಿಬ್ಬರು ಯಾರು ನಮ್ಮ ಏನೋ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅವರ ಬಿಸ್ನೆಸ್ಗಳಲ್ಲಿ ಅವರು ಮುಳುಗೋಗಿರ್ತಾರೆ. ಈಗ ಬಹಿರಂಗವಾಗಿ ಅವರು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಆದರೆ ಇದು ಕಾಂಗ್ರೆಸ್ಗೆ ನೇರವಾದ ಹೊಡೆತ ಬೀಳ್ತಾ ಇದೆ, ನೇರವಾದ ಹೊಡೆತ. ಇದುವರೆಗೆ ನಿನ್ನೆ ಮೊನ್ನೆವರೆಗೆ ವಿಸ್ತರಣೆ ಆಗೋಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ಒಂದು ಅವರ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ನಮ್ಮದೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಮ್ ಎಲ್ ಎಗಳ ಜೊತೆಲಿ ತಗೊಂಡು ವಿಶ್ವಾಸಕ್ಕೆ ತಗೊಂಡು 1.5 ವರ್ಷ ಸಕ್ಸಸ್ಫುಲ್ ಆಡಳಿತ ಕೊಡ್ತೀನಿ, ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ತೀವಿ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ತೋರಿಸ್ತೀವಿ, ಗ್ಯಾರಂಟಿಗಳನ್ನ ಕಟ್ ಮಾಡ್ತೀವಿ, ಆ ದುಡ್ಡನ್ನು ಏನೋ ಡೆವಲಪ್ಮೆಂಟ್ಗೆ ಹಾಕ್ತೀವಿ, ಮೂಲಸೌಕರ್ಯ ಅಭಿವೃದ್ಧಿಗೆ ಹಾಕ್ತೀವಿ. ಹಾಗಾಗಿ ಒಂದು ಪಾಸಿಟಿವ್ ಅವರನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋ ಭಾವನೆಯಲ್ಲಿ ಮುಖ್ಯಮಂತ್ರಿಗಳು ಇದ್ದಂಗಿತ್ತು. ಆದರೆ ಅದೆಲ್ಲವನ್ನು ಹಾಳು ಮಾಡುವ ಕೆಲಸ ಇವರಿಂದ ನಡೀತಾ ಇದೆ, ಎಮ್ ಎಲ್ ಎಗಳಿಂದ ನಡೀತಾ ಇದೆ. ಈಗ ಎಲ್ರಿಗೂ ಹೆಂಗೆ ಕೊಡೋಕ್ಕಾಗುತ್ತೆ? ಕರೆಕ್ಟ್ ಹೇಳ್ತಾ ಇರೋದು. ಆಮೇಲೆ ಗುಬ್ಬಿ ವಾಸು ಹೇಳ್ತಾ ಇದ್ದಾರೆ, ಯಾರ್ದಾದ್ರು ತಲೆ ಹೊಡೆದು ಹಣ ಸಂಪಾದನೆ ಮಾಡಬೇಕು, ಇಲ್ಲ ಗಾಡ್ ಫಾದರ್ ಇರಬೇಕು. ಅಂದರೆ ಗಾಡ್ ಫಾದರ್ ಅಂದರೆ ಚಮಚಾಗಿರಿ ಮಾಡಬೇಕು ಅಂತ, ಚಮಚಾಗಿರಿ ಮಾಡಬೇಕು, ಯಾರ್ದಾರು ಚಮಚಾಗಿರಿ ಮಾಡಬೇಕು, ಇಲ್ಲ ಬೇರೆಯವ್ರ ತಲೆ ಹೊಡೆದು ದುಡ್ಡು ಇಟ್ಟಿರಬೇಕು ಅಂತ ಪರೋಕ್ಷವಾಗಿ ವಾಸು ಅವರು ಆ KSRTC ಇದಕ್ಕೂ ರಾಜೀನಾಮೆ ಬಿಸಾಕಿದ್ದಾರೆ. ಪರೋಕ್ಷವಾಗಿ ವಾಸು ಅವರು ಹೇಳ್ತಾ ಇದ್ದಾರೆ ಇಲ್ಲೇನೋ ದುಡ್ಡು ನಡೆದಿದೆ ಅನ್ನೋ ಅಭಿಪ್ರಾಯಕ್ಕೆ ಬಂದಂಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಪಾಲಿಗೆ ಇದು ನುಂಗಲಾರದ ತುತ್ತಾಗಿದೆ ಸರ್. BJPರಿಗಂತೂ ಸಹಜವಾಗಿ ಬೇರೆ ಆಪ್ಷನ್ ಈಗ ಇದೆ.